ಮುನಿರತ್ನರು ಮಾತನಾಡಿದಂಥ ಆಡಿಯೋನ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ನೋಡಿದ್ದೇನೆ. ರಾಜಕಾರಣದಲ್ಲಿ ಇರೋದಕ್ಕೆ ಮುನಿರತ್ನ ಅಯೋಗ್ಯ. ರಾಜಕಾರಣದ ಗಂಧಗಾಳಿ ಗೊತ್ತಿಲ್ಲದಿರುವಂತಹ ಒಬ್ಬ ವ್ಯಕ್ತಿ ಈ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದರೆ ಏನೆಲ್ಲ ಅನಾಹುತಗಳಾಗ್ಬೋದು ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಈ ಮನುಷ್ಯ. ಮತ್ತು ಈ ಮನುಷ್ಯನ ಹಿನ್ನೆಲೆಯೂ ಕೂಡ ಅಷ್ಟು ಸರಿಯಾದದ್ದು ಇಲ್ಲದನ್ನು ನಾವು ಗಮನಿಸಿದ್ದೀವಿ. ದುಡ್ಡಿದೆ ಅನ್ನುವಂತಹ ಒಂದು ದುರಹಂಕಾರ ಮತ್ತು ನಾನೊಂದು ಮೇಲ್ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನುವಂತಹ ಒಂದು ದಾಷ್ಟ್ಯ ಇವತ್ತು ಇದನ್ನೆಲ್ಲವನ್ನೂ ಮಾಡಿಸ್ತಾ ಇದೆ. ಅದರಲ್ಲೂ ಭಾಳ ಮುಖ್ಯವಾಗಿ ತಳ ಸಮುದಾಯಗಳ ಕುರಿತಂತೆ, ಅದು ನಮ್ಮ ಪರಿಶಿಷ್ಟ ಜಾತಿಗಳನ್ನು ಕುರಿತಂತೆ ಅದು ಮಾತಾಡಿರೋದಿದೆಯಲ್ಲ, ಇದನ್ನು ಯಾವ ಕಾರಣಕ್ಕೂ ಒಪ್ಪೋದಕ್ಕಾಗೋದಿಲ್ಲ. ಈ ಮನುಷ್ಯನನ್ನು ಏನು ಈಗ ನಮ್ಮ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಿದ್ದಾರೆ, ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅರೆಸ್ಟ್ ಮಾಡಿದ್ದಷ್ಟೇ ಅಲ್ದ, ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು. ಈತ ಬರೀ ಇದೇ ಒಂದು ಪ್ರಕರಣವನ್ನಲ್ಲ, ಈ ರೀತಿ ಅನೇಕ ಪ್ರಕರಣಗಳನ್ನು ಮಾಡಿರುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಒಂದು ಸುದೀರ್ಘವಾದಂಥ ತನಿಖೆಯನ್ನು ಮಾಡಬೇಕು, ವಿಚಾರಣೆಯನ್ನು ಮಾಡಬೇಕು ಮತ್ತು ಭಾಳ ಕಟ್ಟುನಿಟ್ಟಾದಂಥ ಶಿಕ್ಷೆ ಆಗೋ ರೀತಿಯಲ್ಲಿ ಇವತ್ತು ಚಾರ್ಜ್ ಶೀಟನ್ನು ಮಾನ್ಯ ನ್ಯಾಯಾಲಯಕ್ಕೆ ಪೊಲೀಸರು ಸಲ್ಲಿಸಬೇಕು. ಚಾರ್ಜ್ ಶೀಟನ್ನು ಸರಿಯಾದ ರೀತಿಯಲ್ಲಿ ಸಲ್ಲಿಸಲಿಲ್ಲ ಅಂತಂದರೆ ಮತ್ತೆ ಈ ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಯಾವ ಕಾರಣಕ್ಕೂ ಕಾನೂನಿನ ಕುಣಿಕೆಯಿಂದ ಈತ ತಪ್ಪಿಸ್ಕೊಳ್ಬಾರ್ದು. ನೋಡಿ ಹೆಂಗೆ ಉಡಾಫಿಯಿಂದ ಬೆದರಿಕೆ ಆಗ್ತಾನೆ, ಅವಾಚ್ಯ ಶಬ್ದಗಳನ್ನು ಬಳಸ್ತಾನೆ, ಒಬ್ಬ ತಾಯಂದರು ಮಹಿಳೆಯರ ಬಗ್ಗೆ ಕನಿಷ್ಠ ಗೌರವ ಇಲ್ಲದಿರೋ ರೀತಿಯಲ್ಲಿ ಮಾತನಾಡ್ತಾನೆ. ಅಂದರೆ ಕೆಳಜಾತಿಯ ಹೆಣ್ಣುಮಕ್ಕಳು ಇವನ ಜೊತೆಗೆ ಮಲಗೋದಕ್ಕೇ ಇರೋರು ಅನ್ನೋ ರೀತಿಯ ಒಂದು ಭಾವನೆಯನ್ನು, ದಾಷ್ಟ್ಯವನ್ನು ಪ್ರದರ್ಶನ ಮಾಡ್ತಾನಂತಂದರೆ ದುರಹಂಕಾರದ ಪರಮಾವಧಿ ಇದು. ಹಾಗಾಗಿ ಚಾರ್ಜ್ ಶೀಟಿನೊಳಗಡೆ ಈತನನ್ನು ಸರಿಯಾದ ರೀತಿಯಲ್ಲಿ ಬಂಧಿಸಬೇಕು. ಅದಕ್ಕೆ ಬೇಕಾದಂಥ ತನಿಖೆಗಳನ್ನು ಪೊಲೀಸರು ಮಾಡಬೇಕು. ಎರಡನೇ ಪಾಯಿಂಟು, ಈತ ಒಬ್ಬ ರಾಜಕಾರಣಿಯಾಗಿ, ಶಾಸಕನಾಗಿ ಇದನ್ನು ಮಾಡಿರೋದು ನೋಡಿದರೆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಸಂಪೂರ್ಣವಾಗಿ. ಹಾಗಾಗಿ ಅಧಿಕಾರವನ್ನು ಪಡಿಸ್ಕೊಂಡಿದ್ದಾನಂತಂದರೆ ಆತ ಏನು ಪ್ರತಿಜ್ಞೆ ಮಾಡಿದ್ದ ಆ ಪ್ರತಿಜ್ಞೆಯ ವಿರುದ್ಧವಾಗಿ ನಡ್ಕೊಂಡಿದ್ದಾನೆ. ಹಾಗಾಗಿ ಮಾನ್ಯ ವಿಧಾನಸಭೆಯ ಸ್ಪೀಕರ್ ಅವರು ಇವ್ರ ಮೇಲೆ ಕ್ರಮ ತಗೊಳ್ಬೇಕು. ಇವರ ಸದಸ್ಯತ್ವವನ್ನು ರದ್ದುಗೊಳಿಸೋದಕ್ಕೆ ಬೇಕಾಗುವ ರೀತಿಯ ಕ್ರಮಗಳನ್ನು ತಗೊಳ್ಬೇಕಂತಂದೇಳಿ ಮಾನ್ಯ ಸ್ಪೀಕರ್ ಅವರಿಗೆ ನಾನು ಮತ್ತು ಮಾನ್ಯ ರಾಜ್ಯಪಾಲರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಇನ್ನು ಮೂರನೇ ಪಾಯಿಂಟಲ್ಲಿ ಗಮನಿಸಬೇಕಾಗಿರೋದು, ಈತ ಸಾಲು ಇದೇ ರೀತಿಯ ದಾಷ್ಟ್ಯದ ಪ್ರಕರಣಗಳನ್ನು ಮಾಡುವಂಥ ಸಾಧ್ಯತೆ ಇದೆ. ಅನೇಕ ಜನ ಇವನು ಶಾಸಕನನ್ನೋ ಕಾರಣಕ್ಕಾಗಿ ಇವನು ಅಧಿಕಾರನ ಇವನಿಗೆಲ್ಲ ಹಿಡ್ಕೊಂಡಿರ್ತಾನೆ, ಪೊಲೀಸ್ ಸ್ಟೇಷನಲ್ಲಿ ಹಿಡ್ಕೊಂಡಿರ್ತಾನೆ, ಈ ನಮ್ಮನ್ನೆಲ್ಲ ಬೆದರಿಸ್ತಾನೆ, ನಮಗೆಲ್ಲ ತೊಂದರೆ ಕೊಡ್ಬೋದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ನೋವು ಅನುಭವಿಸಿರುವಂಥ ಅನೇಕ ಜನ ಸುಮ್ಮನೆ ಕೂತಿರ್ಬೋದು. ಯಾರು ಮೌನವಾಗಿ ಕೂತಿದ್ದಾರೆ ಆ ಜನ ತಕ್ಷಣ ಎದ್ದು ಬಂದು ಈತನ ವಿರುದ್ಧ ಏನು ನೀವು ಅನುಭವಿಸಿದ್ದೀರಿ ಆ ಅನುಭವದ ನೋವುಗಳನ್ನು ಎಲ್ಲವನ್ನೂ ಕೂಡ ನೀವು ಪೊಲೀಸಿಗೆ ಹೇಳಬೇಕು, ಲಿಖಿತವಾದಂಥ ದೂರು ಕೊಡಬೇಕು. ಆ ದೂರಿನಿಗೆ ಕಾನೂನು ಕ್ರಮ ಆಗೋದಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ನಿಲ್ತೀವಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.